ಯಜ್ಞದ ಮುಖಾಂತರ ದೇವತೆಗಳನ್ನು ಸಂತೋಷಪಡಿಸು, ತದಂತರ್ಯಾಮಿಯಾದ ದೇವರನ್ನು ಸಂತೋಷಪಡಿಸು. ಆ ದೇವರು ಇದೇ ದೇವತೆಗಳ ಮುಖಾಂತರ ನಿನ್ನನ್ನು ಸಂತುಷ್ಟರನ್ನಾಗಿ ಇಡ್ತಾರೆ. ಹೀಗೆ ದೇವತೆಗಳ ಜೊತೆಗೆ ದೇವರ ಜೊತೆಗೆ ಒಂದು ವಿಶಿಷ್ಟವಾದ ಆದಾನ ಪ್ರದಾನ ರೂಪವಾಗಿರ್ತಕ್ಕಂಥ ಬಾಂಧವ್ಯವನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕರ್ಮಗಳು. ಆ ಕರ್ಮಗಳನ್ನು ಮಾಡು. ಯಾಕೆ? ನಮೋಸ್ತು ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವ ಏವ ಹಿ. ನಾವು ದೇವತೆಗಳನ್ನು ಸಂತೋಷಪಡಿಸುವುದಕ್ಕಾಗಿ ನಾವು ಕರ್ಮಗಳನ್ನು ಮಾಡದೇ ಇದ್ದರೆ, ದೇವತೆಗಳನ್ನು ಸಂತೋಷಪಡಿಸದೇ ಇದ್ದರೆ, ಆಗ ಆ ದೇವತೆಗಳು ಯಾವ ಕಾರಣಕ್ಕಾಗಿ ನಮ್ಮನ್ನು ಧರ್ಮ ಮಾರ್ಗದೊಳಗೆ ಪ್ರೇರಣೆಯನ್ನು ಮಾಡಬೇಕು? ತತ್ವಾಭಿಮಾನಿ ದೇವತೆಗಳು ಯಾವ ಕಾರಣಕ್ಕಾಗಿ ನಮಗೆ ಸನ್ಮಾರ್ಗದೊಳಗೆ ಪ್ರೇರಣೆಯನ್ನು ಮಾಡಬೇಕು? ಧರ್ಮ ಮಾರ್ಗದಲ್ಲಿ ಪ್ರೇರಣೆಯನ್ನು ಮಾಡಬೇಕು. ಸೊಟ್ಟಮಾರಿಯಿಂದ ನಾವು ಪ್ರತಿನಿತ್ಯದೊಳಗು ಪ್ರಾಚ್ಯ ದಿಶೆಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ, ದಕ್ಷಿಣ ದಿಶೆಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ, ಉದಿಚ್ಯ ದಿಶೆಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ, ಮಧ್ಯದೊಳಗೆ ಪಶ್ಚಿಮ ದಿಶೆಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ ಎಂಬುದಾಗಿ ಸರಳವಾಗಿ ತಿಳಿಸಿಕೊಟ್ಟ ಸಂಧ್ಯಾವಂದನದ ಕ್ರಮದೊಳಗೆ ನಾವು ದೇವತೆಗಳನ್ನು ಪೂಜೆಯನ್ನು ಮಾಡುವುದಕ್ಕಾಗಿ, ದೇವತೆಗಳಿಗೆ ನಮಸ್ಕಾರವನ್ನು ಮಾಡುವುದಕ್ಕಾಗಿ ನಾವು ಸಿದ್ಧರಿಲ್ಲ ಇವತ್ತು. ಸಂಧ್ಯಾಯೇ ನಮಃ, ಗಾಯತ್ರಿ ನಮಃ, ಸಾವಿತ್ರೇ ನಮಃ, ಸರಸ್ವತಿ ನಮಃ ಎಂಬುದಾಗಿ ಆ ದೇವತೆಗಳಿಗೆ ನಮಸ್ಕಾರ ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ ಎಂಬುದಾಗಿ ಬದುಕಿದ ಎದುರಿಗೆ ಇರುವ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಲಿಕ್ಕೆ ಸಿದ್ಧರಿಲ್ಲ ನಾವು ಇವತ್ತು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ ಎಂಬುದಾಗಿ ಎಲ್ಲ ತತ್ವಾಭಿಮಾನಿಗಳಿಗೆ ನಿಯಾಮಕರಾಗಿರ್ತಕ್ಕಂಥ ಭಗವದ್ ರೂಪಗಳನ್ನು ನಾವು ಚಿಂತನೆಯನ್ನು ಮಾಡಿ ನಮಸ್ಕಾರ ಮಾಡುವುದಕ್ಕಾಗಿ ಸಿದ್ಧರಿಲ್ಲ. ಹೀಗೆ ಆ ಎಲ್ಲ ದೇವತೆಗಳನ್ನು, ತದಂತರ್ಯಾಮಿಯಾದ ಮುಖ್ಯ ಪ್ರಾಣ ದೇವರನ್ನು, ತದಂತರ್ಯಾಮಿಯಾದ ದೇವರನ್ನು ಸಣ್ಣ ನಮಸ್ಕಾರಾದಿಗಳ ಮುಖಾಂತರ ಸಂತೋಷ ಪಡಿಸದೇ ಇರುವಾಗ ಆ ದೇವತೆಗಳು ಯಾವ ಮಾರಿಯಿಂದ ನಮ್ಮನ್ನು ಸಂತೋಷಪಡಿಸಬೇಕು, ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರೇರಣೆಯನ್ನು ಮಾಡಬೇಕು? ಇವತ್ತು ನಾವು ಧರ್ಮ ಮಾರ್ಗದಲ್ಲಿ ಹೋಗದೇ ಇರುವುದಕ್ಕೆ, ನಾವು ಧರ್ಮ ಮಾರ್ಗದೊಳಗೆ ಇಲ್ಲದೆ ಇರುವುದಕ್ಕೆ, ನಾವು ದೇವತೆಗಳನ್ನು ಸರಿಯಾಗಿ ಸಂತೋಷ ಪಡಿಸದೇ ಇರುವುದೇ ಮುಖ್ಯವಾದ ಕಾರಣ. ಸಂಧ್ಯಾವಂದನಾದಿಗಳನ್ನು ಬಿಟ್ಟದ್ದೇ ಅತ್ಯಂತ ಪ್ರಧಾನವಾದ ಕಾರಣ. ಈ ಎಚ್ಚರಿಕೆ ನಮಗೆಲ್ಲರಿಗೂ ಅತ್ಯಂತ ಅನಿವಾರ್ಯವಾಗಿ ಸದಾಕಾಲ ಇರಲೇಬೇಕಾದದ್ದು. ಶ್ರೀಕೃಷ್ಣ ಪರಮಾತ್ಮ ಗಟ್ಟಿಯಾಗಿ ಹೇಳ್ತಾನೆ, ನೀನು ಯಜ್ಞಾದಿಗಳನ್ನು, ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡುವ ಮುಖಾಂತರ ನೀನು ದೇವತೆಗಳನ್ನು ಸಂತೋಷಪಡಿಸು, ತದಂತರ್ಯಾಮಿ ಭಗವದ್ ರೂಪಗಳನ್ನು ಸಂತೋಷಪಡಿಸು. ಆ ದೇವರು, ಆ ಭಗವಂತ, ಆ ದೇವತೆಗಳು ನಿನ್ನನ್ನು ಧರ್ಮ ಮಾರ್ಗದೊಳಗೆ ಇಟ್ಟು ನಿನಗೆ ಮೋಕ್ಷಾದಿಗಳನ್ನು ಕೊಟ್ಟು ಅನಂತವಾದ ಆನಂದವನ್ನು ಕೊಡ್ತಾನೆ.